ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲ ನನ್ನ ರೈತ ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ನಾಯಕರುಗಳೇ, ಜನಪ್ರತಿನಿಧಿಗಳೇ, ನಿಖಿಲ್ ಕುಮಾರಸ್ವಾಮಿ ಬಿಸಿ ರಕ್ತದ ಯುವಕ, ರೈತರ ಬದುಕಿನೊಂದಿಗೆ ತಮ್ಮನ್ನು ಗುರುತಿಸಿಕೊಂಡಿರುವಂಥ ಕ್ರಿಯಾಶೀಲ ಮುಖಂಡ. ಹಾಗಾಗಿ ರೈತರ ಬದುಕಿಗಿಂತ ನಮ್ಮ ರಾಜಕೀಯ ಬದುಕು ದೊಡ್ಡದಲ್ಲ ಅಂತ ಭಾವಿಸಿ, ಬದುಕಿಗೆ, ರೈತರ ಬದುಕಿಗೆ ಇಂಥ ಚ್ಯುತಿ ಬಂದಿದೆ, ಅಡ್ಡಿ ಬಂದಿದೆ, ಆತಂಕ ಎದುರಾಗಿದೆ ಅಂತ ಕಂಡ ತಕ್ಷಣವೇ ಒಂದು ದೊಡ್ಡ ಹೋರಾಟಕ್ಕೆ ಮುಂಚೂಣಿ ನಾಯಕತ್ವ ಒದಗಿಸಿಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ರಕ್ತ ಯಾವತ್ತೂ ರಕ್ತನೇ, ಕೆಂಪು ಕೆಂಪೆ, ಬಿಸಿ ಬಿಸಿನೇ. ದೇವೇಗೌಡರಿಗಿಂತ ದೊಡ್ಡ ರೈತ ಹೋರಾಟಗಾರರು ಈ ದೇಶದಲ್ಲೇ ಯಾರೂ ಇಲ್ಲ. ಆ ದೇವೇಗೌಡರ ರಕ್ತ ವಂಶವಾಹಿನಿಯಾಗಿ ಬಂದಿರೋದ್ರಿಂದಲೇ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದೆ. 2 ದಿನದ ಪಾದಯಾತ್ರೆ ನಂತರ ಇವತ್ತು ಇಲ್ಲಿ ಪ್ರತಿಭಟನಾ ಸಭೆ. ಸರ್ಕಾರ ಕುರುಡಾಗಿದೆ, ಕಿವುಡಾಗಿದೆ, ಮೂಕವಾಗಿದೆ. ಬಹಳ ಸುಲಭವಾಗಿ ಪರಿಹರಿಸಬಹುದಾಗಿದ್ದಂಥ ಈ ಸಮಸ್ಯೆನ ತನ್ನಷ್ಟಕ್ಕೆ ತಾನೇ ಪ್ರತಿಷ್ಠೆಗೆ ಜೋತು ಬಿದ್ದು ಕ್ಲಿಷ್ಟ ಮತ್ತು ಸಂಕೀರ್ಣ ಸಮಸ್ಯೆಯಾಗಿ ಮಾಡಿಕೊಂಡಿದೆ. ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡೋದು ಇಷ್ಟೇನೆ, ಬಿಡದಿ ಟೌನ್ಶಿಪ್ ಬಡವರಿಗೋ ಶ್ರೀಮಂತರಿಗೋ ಅಂತ ನಮ್ಮ ಮೊದಲ ಪ್ರಶ್ನೆ. ಇದನ್ನು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅಂಥೇಳಿ. ಹಾಗಾಗಿ ಮೊದಲಿಗೆ ಸರ್ಕಾರ ಸ್ಪಷ್ಟವಾಗಿ ಒಂದು ನಿಖರವಾದ ವರದಿ ಕೊಡಬೇಕಾಗುತ್ತೆ. ಬಿಡದಿ ಟೌನ್ಶಿಪ್ಪಿನ ಪರಿಕಲ್ಪನೆಯಲ್ಲಿ ಬಡವರಿಗೆ ಏನು ಲಾಭ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈ ಟೌನ್ಶಿಪ್ಪಿನ ಫಲಾನುಭವಿಗಳು ಯಾವ ರೈತರು ಅಲ್ಲ, ಯಾವ ಬಡವರು ಅಲ್ಲ, ಯಾವ ನಿರ್ಗತಿಕರು ಅಲ್ಲ, ಸಾಮಾಜಿಕವಾಗಿ ಹಿಂದುಳಿದವರು ಅಲ್ಲ, ಪರಿಶಿಷ್ಟ ಜಾತಿಗೆ ಸೇರಿದವರು ಅಲ್ಲ, ಪರಿಶಿಷ್ಟ ವರ್ಗಕ್ಕೆ ಸೇರಿದವರು ಅಲ್ಲ. ಇದೆಲ್ಲದರ ಫಲಾನುಭವಿಗಳು ಅತ್ಯಂತ ಶ್ರೀಮಂತರಾದ, ಧನಿಕರಾದ, ಬಂಡವಾಳಶಾಹಿ ವ್ಯಕ್ತಿಗಳಿಗೋಸ್ಕರವಾಗಿ ಈ ಟೌನ್ಶಿಪ್ ರೂಪಣೆಯಾಗಿದೆ. ಹಾಗಾಗಿ ಪ್ರಶ್ನೆ ಎದ್ದಿದೆ, ಬಡವರ ಜಮೀನುಗಳನ್ನು, ಫಲವತ್ತಾದ ತೋಟಗಳನ್ನು, ಕೃಷಿ ಭೂಮಿಯನ್ನು ಕಿತ್ತುಕೊಂಡು ಅವರ ಬದುಕನ್ನು ಮೂರಾಬಟ್ಟೆ ಮಾಡಿ ಬೀದಿಗೆ ತಳ್ಳಿ ನೀವು ಶ್ರೀಮಂತರ ಹೊಟ್ಟೆ ತುಂಬಿಸಕ್ಕೆ ಹೋಗಿದ್ದೀರಾ ಅಂತ ನಮ್ಮ ಈ ಹೋರಾಟ. ಆ ಕಾರಣಕ್ಕೆ ರೈತರು ಕೇಳ್ತಿರೋ ಪ್ರಶ್ನೆ, ನಮ್ಮ ಬದುಕನ್ನು ಉಳಿಸಿ ಶ್ರೀಮಂತರ ಹೊಟ್ಟೆಗೆ ತುಂಬಿಸೋ ಕೆಲಸ ಮಾಡಬೇಡಿ ಅಂತ. ಎರಡನೇದು, ರೈತರಿಗೆ ಇದರಿಂದ ಏನು ಲಾಭ ಆಗುತ್ತೆ ಸ್ಪಷ್ಟಪಡಿಸಿ ಅನ್ನೋದು ನಮ್ಮ ಎರಡನೇ ಪ್ರಶ್ನೆ. ಮೂರನೇದು, ಹಿಂದೆ ಕುಮಾರಸ್ವಾಮಿ ಅವರು, ಇದು ಪ್ರಜಾಪ್ರಭುತ್ವ, ಜನ ಏನು ಹೇಳ್ತಾರೋ ಅದನ್ನು ಸರ್ಕಾರ ಕೇಳಬೇಕು, ಸರ್ಕಾರ ಹೇಳಿದ್ದನ್ನು ಜನ ಕೇಳಬೇಕು ಅಂತಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದ ತಕ್ಷಣವೇ ಜನಗಳ ಅಭಿಪ್ರಾಯ ಏನು ಅಂತ ಕೇಳಿದರು. ಜನ ಬೇಡ ಅಂದರು. ಜನ ಬೇಡ ಅಂದಮೇಲೆ ಬೇಡವೇ ಬೇಡ ಅಂಥೇಳಿ ಮುಖ್ಯಮಂತ್ರಿಯಾಗಿ ಹಠ ಹಿಡಿದೆ ರೈತರ ಜನಾಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಆ ಟೌನ್ಶಿಪ್ ಪ್ರಾಜೆಕ್ಟನ್ನು ಅಲ್ಲಿಗೆ ಕೈಬಿಟ್ರು. ಇದು ಒಬ್ಬ ನಿಜವಾದ ಜನತಂತ್ರವಾದಿಯಾಗಿರುವ, ಜನಪರವಾಗಿರುವಂಥ, ರೈತ ಪರವಾಗಿರುವಂಥ ಆಡಳಿತಗಾರ ಮುಖ್ಯಮಂತ್ರಿ ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಕುಮಾರಸ್ವಾಮಿ ನಿದರ್ಶನ. ಆದರೆ ದುರದೃಷ್ಟ, ಈ ಬಿಡದಿ ಟೌನ್ಶಿಪ್ಪು ಬಿದ್ದೋಗಿದ್ದಂಥ ಇಶ್ಯೂ ಮತ್ತೆ ಧುತ್ ಅಂತ ಜೀವಂತವಾಗಿ ಈಗ ಒಂದು 6 ತಿಂಗಳಿಂದ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಬೇಕಾದಿಲ್ಲ. ಆ ಕಾರಣಕ್ಕೆ ಇವತ್ತಿನ ಈ ಹೋರಾಟ ಇಲ್ಲಿಗೆ ಮುಕ್ತಾಯ ಅಂತಲ್ಲ. ಕೋರ್ಟು ಕೂಡ ಮಧ್ಯಪ್ರವೇಶ ಮಾಡಿದೆ. ರಾಜ್ಯ ಉಚ್ಚ ನ್ಯಾಯಾಲಯವೂ ಕೂಡ
ರೈತರು ಹಾಕಿರೋ ಅರ್ಜಿಗಳಿಗೆ ಪುರಸ್ಕಾರ ಕೊಟ್ಟಿದೆ. ಈಗ ನ್ಯಾಯಾಂಗ ಇದು ಬೇಡ ಅನ್ನುತ್ತೆ, ಜನ ಬೇಡ ಅಂತಿದ್ದಾರೆ, ರೈತರು ಬೇಡವೇ ಬೇಡ ಅಂತಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಹಠಕ್ಕೆ ಬಿದ್ದು ಮಾಡ್ತೀವಿ ಅಂದರೆ ಹಠಕ್ಕೆ ಬಿದ್ದ ಸರ್ಕಾರಗಳು ಬಹಳ ಕಷ್ಟ. ಆದ್ದರಿಂದ ಈ ಹೋರಾಟ ಇವನ್ನೂ ಜೀವಂತವಾಗಿದೆ. ದೇವೇಗೌಡರು ತಮ್ಮ 94ನೇ ವಯಸ್ಸಿನಲ್ಲಿ ಇಲ್ಲಿಗೆ ಬಂದು ನಾನು ಈ ಹೋರಾಟದಲ್ಲಿ ಪಾಲ್ಗೊಳ್ತೀನಿ, ನನ್ನನ್ನು ದಸ್ತಗಿರಿ ಮಾಡ್ತೀರಾ, ಜೈಲಿಗೆ ಹಾಕ್ತೀರಾ, ನಾನು ರೆಡಿ ಅಂತ ಹೇಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಹೋರಾಟ ಎಷ್ಟು ಜನಪರವಾಗಿದೆ, ರೈತ ಪರವಾಗಿದೆ ಅಂಥೇಳಿ. ಹಾಗಾಗಿ ನಾವೆಲ್ಲರೂ ಕೂಡ ದೇವೇಗೌಡರ ಆಗಮನವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಕುಮಾರಸ್ವಾಮಿ ಅವರ ಆಗಮನವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನೇತೃತ್ವ ವಹಿಸಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಕೊಡೋ ಸಂದೇಶಕ್ಕೆ ನೀವೆಲ್ಲ ಕಾದಿದ್ದೀರಿ. ಹಾಗಾಗಿ ಈ ಹೋರಾಟ ಜೀವಂತವಾಗಿರಲಿ, ಹೋರಾಟಕ್ಕೆ ನ್ಯಾಯ ಸಿಗಲಿ, ಸರ್ಕಾರ ಈಗಲಾದರೂ ತನ್ನ ಹಠ ಬಿಡಲಿ ಅಂಥೇಳಿ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೋತಾ, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಒಂದು ಪ್ರಸಿದ್ಧವಾದ ವಾಕ್ಯ. ಹಾಗಾಗಿ ಇವತ್ತಿನ ಈ ಬಿಡದಿ ಟೌನ್ಶಿಪ್ ವಿರುದ್ಧದ ರೈತ ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ನದಿಗಳಾಗಿ ನೀವು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರ.